ಗ್ರಾಮ ಭೇಟಿಯ ಸತ್ಸಂಗದ ಪವಿತ್ರ ಕಾರ್ಯಕ್ರಮದ ಮುಂದುವರಿಕೆಯ ಭಾಗವಾಗಿ ಇಂದು ನಾವು ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ಯಲೆಕೇರಿ ಗ್ರಾಮದಲ್ಲಿ ಸಮಾಹಿತರಾಗಿದ್ದೇವೆ. ಈಗಾಗಲೇ 4-5 ದಿನಗಳ ಪ್ರವಾಸ ಮುಗಿದಿದೆ. ಇನ್ನೊಂದು 3 ದಿನ ಇರಬೇಕು ಅಂತ ಕಾಣಿಸುತ್ತೆ. 11ನೇ ತಾರೀಕು ಪ್ರಾರಂಭ ಆಯಿತು. ಮಧ್ಯೆ ಮಧ್ಯೆ ಬೇರೆ ಬೇರೆ ಕಾರ್ಯಕ್ರಮಗಳು, ಅಮಾವಾಸ್ಯೆ ಕಾರ್ಯಕ್ರಮಗಳು. ಇದರ ಮಧ್ಯದಲ್ಲಿ ಮೊನ್ನೆ ಭಾನುವಾರ ಗೌಡಗೆರೆಗೆ ಹೋಗಿ ಭಾನುವಾರ ಕಾರ್ಯಕ್ರಮ ಮುಗಿಸ್ಕೊಂಡು 3 ದಿನ ರಜಾ ಕೊಟ್ಟಿದ್ರಿ. ಕಾರಣ, ನಮಗೊಂದು ಧರ್ಮ ಉಂಟು. ಆ ಧರ್ಮಕ್ಕೆ ನಾವೆಲ್ಲರೂ ಕೂಡ ಜನಿಸಿದ್ದೇವೆ. ಆದರೆ ಧರ್ಮಕ್ಕೇನೂ ಜನಿಸಿದ್ದೇವೆ. ಯಾವ ರೀತಿ ಮಕ್ಕಳು ತುಂಬು ಬೆಳೆದು ಸೇವೆ ಮಾಡಿದ ಮನೆತನಕ್ಕೆ ಹುಟ್ಟಿ ಮನೆತನದ ಅರಿವನ್ನ ತಿಳಿಯದೇ ಸತ್ತೋಗ್ತಾರೋ, ಹಂಗೆ ನಾವೊಂದು ಉತ್ತಮವಾದಂಥ ಧರ್ಮಕ್ಕೆ ಹುಟ್ಟಿದ್ರು ಕೂಡ ನಮ್ಮ ಧರ್ಮದ ತಿರುಳನ್ನ ತಿಳ್ಕೊಳ್ಳೋದೇನೆ ಹಾಗೆ ಹೊರಟೋಗ್ತೇವೆ. ಆದ್ರೆ ಧರ್ಮದ ವಿಚಾರಕ್ಕೆ ಬಂದ ಕಿತ್ತಾಡ್ತೇವೆ. ಏನಾದ್ರೂ ವಿಚಾರ ಗೊತ್ತಿಲ್ಲದೇನೆ ನಾವೊಂದು ಧರ್ಮಕ್ಕೆ ಹುಟ್ಟಿದ್ದೇವೆ ಅಂತ ಹೇಳಿದ್ವಿ. ನಮಗೆ ಮಹಾಭಾರತ ಗೊತ್ತು, ರಾಮಾಯಣ ಗೊತ್ತು, ಎಲ್ಲರೂ ಗೊತ್ತಲ್ವಾ? ಗೊತ್ತು. ಆದ್ರೆ ರಾಮಾಯಣ ಮತ್ತು ಮಹಾಭಾರತಗಳು ದೇ ಆರ್ ದ ಅಪ್ಲಿಕೇಶನ್ ಪಾರ್ಟ್ ಆಫ್ ಯಾವುದರ ಕ್ವಿಂಟ್ ಎಸೆನ್ಸ್ ಆಫ್ ಅವರ್ ಉಪನಿಷತ್ಸ್, ಭಗವದ್ಗೀತೆ, ಬ್ರಹ್ಮಸೂತ್ರ. ಈಗೇನಾದ್ರೆ ರಾಮಾಯಣ ಮಹಾಭಾರತ ಎಷ್ಟು ಜನಕ್ಕೆ ಗೊತ್ತು ಅಂತ ಕೇಳಿದ್ರೆ 100% ಎತ್ತೀರಿ ಕೈನ. ಹೌದಲ್ಲ? ಗೊತ್ತು ನಮಗೆ. ಉಪನಿಷತ್ತುಗಳನ್ನ ಎಷ್ಟು ಜನ ಓದಿದಿರಿ ಅಂತ ಕೇಳಿದ್ರೆ ಐ ಆಮ್ ಡ್ಯಾಮ್ ಶೋರ್ 1% ಕೂಡ ಕೈ ಎತ್ತೋದಿಲ್ಲ. ಹೌದಾ? ಏನ್ ಬೇಸರ ಏನಿಲ್ಲ ಅದಕ್ಕೆ, ಇರೋ ವಾಸ್ತವ ಅದು. ಭಗವದ್ಗೀತೆ ಕೇಳಿದ್ರೆ ಅಲ್ಲೊಂದಿಲ್ಲೊಂದು ಶ್ಲೋಕಗಳನ್ನ ಕೇಳಿದ್ದೇವೆ, ಅಲ್ಲೊಂದಿಲ್ಲೊಂದು ಶ್ಲೋಕಗಳನ್ನ ಹೇಳಿದ್ದೇವೆ. ಯದಾಹಿ ಧರ್ಮಸ್ಯ ಅಂತನೋ ಇನ್ಯಾವುದೋ ಕೇಳಿದ್ದೇವೆ ಅಂತ ಅದೊಂದು ಸ್ವಲ್ಪ ಎತ್ತಬಹುದು, ಬಟ್ ಏನು ಗೊತ್ತಿಲ್ಲ. ಬ್ರಹ್ಮಸೂತ್ರ ಅಂತೂ 1-2% ಅಲ್ಲ, ಏನು ಯಾರು ಕೂಡ ಕೈ ಎತ್ತೋದಿಲ್ಲ. ಯಾಕೆ ಮಾತನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ಮನೆಯಲ್ಲಿ ಅಮ್ಮ ಮಾಡಿರೋ ಅಡಿಗೆನ ಊಟ ಮಾಡೋದು ನಮಗೆ ಗೊತ್ತೇ ಹೊರತು, ಅಮ್ಮ ಅಡಿಗೆ ಮಾಡ್ಲಿಕ್ಕೆ ಎಷ್ಟು ಶ್ರಮ ಪಟ್ಟಿರ್ತಾಳೆ, ಅಡಿಗೆಗೆ ಏನೇ ಸಾಮಾನು ಹಾಕಿರ್ತಾಳೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೇನೆ ಇಷ್ಟು ದೊಡ್ಡವರಾಗ್ಬಿಟ್ಟಿರ್ತೀವಿ. ಹೇಗೋ ದೊಡ್ಡವರಾಗಿರ್ತೇವೆ, ಆದ್ರೆ ಅದರಿಂದ ಇರ್ತಕ್ಕಂಥ ಮೂಲ ತತ್ವವನ್ನ ತಿಳ್ಕೊಳ್ಳೋದ್ರೇನೆ ದೊಡ್ಡವರಾಗೋದಕ್ಕೂ ತಿಳ್ಕೊಂಡು ದೊಡ್ಡವರಾಗೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇರ್ತದೆ. ಇದನ್ನ ಯಾಕೆ ಇಂಟ್ರೊಡಕ್ಟರಿ ಪಾರ್ಟ್ ಆಗಿ ನಾನು ಹೇಳ್ತಿದ್ದೇನೆ ಅಂದ್ರೆ, ಇತ್ತೀಚೆಗೆ ಬೆಳೆದಿರ್ತಕ್ಕಂಥ ಮಕ್ಕಳಿದಾವಲ್ಲ, ಜಗತ್ತಿಗೆಲ್ಲ ದೊಡ್ಡದೊಂದು ಮಾತುಂಟು, ಜೆನ್ಜಿ ಅಂತ ಕೇಳಿದಿರಾ? ಅದೊಂದು ಜೆನ್ ಆಲ್ಫಾ ಅಂತ ಕೇಳಿದ್ರಿ, ಜೆನ್ ಬೀಟಾ ಅಂತ ಕೇಳಿದ್ರಿ. ಈ ಮಕ್ಕಳಿಗೆ ಇನ್ಮೇಲೆ ನಾವು ಇವರಿಗೆ ಜನ್ಮ ಕೊಟ್ಟಿದ್ದೇವೆ ಅಂತ ಒಂದೇ ಕಾರಣಕ್ಕೆ ನಾನು ಹೇಳಿದ ಕತೆ ಕೇಳಿದ್ರೆ ಕೇಳೋದಿಲ್ಲ. ಅವು ನೀನ್ ಯಾಕೆ ಕತೆ ಹೇಳ್ತೀಯ, ಇದರಿಂದ ಉಪಯೋಗ ಏನು ಅಂತ ಕೇಳ್ತವೆ. ಅವಾಗ ನೀವೇನ್ ಮಾಡ್ತೀರಿ? ಅಯ್ಯೋ ನನ್ಗೆ ಗೊತ್ತಿರೋದಿಷ್ಟೇ, ಹೋಗ ಮಾರಾಯ ಅಂತ ಕೈ ಎತ್ತಿ ಬಿಟ್ರೆ ಕೊನೆಗೆ ಅವರು ಮನೆಗೂ ಸೇರೋದಿಲ್ಲ, ಧರ್ಮಕ್ಕೂ ಸೇರೋದಿಲ್ಲ, ಇನ್ನೆಲ್ಲೋ ಹೋಗಿ ಅವು ಕಳೆದು ಹೋಗ್ತವೆ. ಹಾಗಿದ್ರೆ ಮಕ್ಕಳಿಗೆ ಆಧ್ಯಾತ್ಮಿಕತೆಯ ಪರಿಪಾಲನೆ ಮಾಡ್ಲಿಕ್ಕೆ ಇಷ್ಟ ಇಲ್ವಾ ಅಂದ್ರೆ ಇಷ್ಟ ಇದೆ. ಆದ್ರೆ ಅವರು, ನಮ್ಮ ಮಕ್ಕಳು ಇವಾಗ ಇತ್ತೀಚೆಗೆ ಯೋಚನೆ ಮಾಡ್ತಾ ಇರ್ತಕ್ಕಂಥ ರೀತಿಗಳು ಬದಲಾಗಿದ್ದಾವೆ. ಅವರಿಗೆ ಹೇಳ್ಬೇಕಾಗಿರ್ತಕ್ಕಂಥ ಆನ್ಸರ್ಗಳು ಕೂಡ ಬದಲಾಗಬೇಕಾಗಿದೆ. ನಾನು ಒಮ್ಮೆ ಒಂದು ಕಡೆ ಹೇಳಿದ್ದೆ, ವಿ ಶುಡ್ ಕಮ್ಯುನಿಕೇಟ್ ಟು ಅವರ್ ಯೂತ್ ಇನ್ ಮಾಡರ್ನ್ ಲ್ಯಾಂಗ್ವೇಜ್ ಅಂತ. ವಾಟ್ ಡಸ್ ಇಟ್ ಮೀನ್? ಯಾರೋ ಬರೆದ್ರು ಪತ್ರಿಕೆಯಲ್ಲಿ. ಸ್ವಾಮೀಜಿ ಹೇಳಿದರೆ, ನಾವು ಇನ್ಮೇಲೆ ಆಧುನಿಕ ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡಬೇಕು ಅಂತ ಹೇಳ್ಬಿಟ್ಟು ಹೋದ್ರು ಅಂತ ಪತ್ರಿಕೆಯಲ್ಲಿ ಬರೆದ್ರಿ. ಆಕ್ಚುಲಿ ಹೇಳಿದ್ದೇನು ಅಂತಂದ್ರೆ, ನಮ್ಮ ಧರ್ಮದ ತತ್ವಗಳನ್ನ, ಉಪನಿಷತ್ತುಗಳನ್ನ, ಭಗವದ್ಗೀತೆಯನ್ನ ಅಥವಾ ನಮ್ಮ ರಾಮಾಯಣ ಮಹಾಭಾರತದ ತಿರುಳನ್ನೂ ಕೂಡ ನಾನು ಹೇಳಿದ್ದು ಆಧುನಿಕವಾಗಿರ್ತಕ್ಕಂಥ ಭಾಷೆಯಲ್ಲಿ ಮಾತನಾಡಬೇಕು. ಅಂದ್ರೆ ವಿಜ್ಞಾನದ, ತಂತ್ರಜ್ಞಾನದ ಮತ್ತು ಇವತ್ತಿನ ನಿಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದಾವಲ್ಲ, ಕೇಳಿದಿರಾ? ನಿಮಗೆ ಗೊತ್ತಿಲ್ಲ, ಹಿಂದೆ ಹೇಳಿರೋ ಹುಡುಗರಿಗೆ ಗೊತ್ತು. ಆ ಭಾಷೆಯಲ್ಲಿ ಮಾತನಾಡ್ಲಿಕ್ಕೆ ಹೋಗದಲ್ಲೇ ಹೋದ್ರೆ ಅರ್ಥ ಆಗುತ್ತೆ. ಅದು ಕನ್ನಡ, ಇಂಗ್ಲಿಷು, ಹಿಂದಿ ಅಂತ ಭಾಷೆ ಅಲ್ಲ. ಅದು ಮಾಡರ್ನ್ ಲ್ಯಾಂಗ್ವೇಜ್ ಅಂತಂದ್ರೆ ಮಾಡರ್ನ್ ನಾಲೆಡ್ಜ್ ಇದ್ರೊಳಗಡೆ ಮಾತನಾಡ್ಬೇಕು. ಆಗ ಮಾತನಾಡಿದ್ರೆ ಆ ಮಕ್ಕಳಿಗೆ ಏನಾಗುತ್ತೆ? ಅರ್ಥ ಆಗುತ್ತೆ. ಸುಮ್ಮನೆ ಹೇಳ್ತೇನೆ ನಿಮ್ಗೆ. ಈಗ ನಾವು ಉಪನಿಷತ್ ಯಾವುದೋ ಒಂದು ಮಾತನ್ನ ಕೇಳ್ಬಿಟ್ಟಿದ್ರೆ ಇದನ್ನು ಕಟ್ಟೊಡಿ ಅಂತ ನಮ್ಮ ಯುವಕರಿಗೆ, ಆಧುನಿಕ ಯುವಕರಿಗೆ ಹೇಳಕ್ ಹೋದ್ರೆ ಅದ್ರ ಏನಾಯ್ತಿ ಅಂತ ಕೇಳ್ತಾರೆ. ಉದಾಹರಣೆಗೆ ಒಂದು ಹೇಳ್ಕೊಡ್ತೇನೆ, ಹೇಳಿ ನೋಡೋಣ, ಆಮೇಲೆ ನಾನು ಹೇಳ್ತೀನಿ ಯಾಕೆ ಅಂತ. ತದೇ ಜತಿ ತನ್ನಿ ಜತಿ. ಇವತ್ತು ಸುದಿನ ಸ್ವಾಮಿಗಳು ಬಂದದ್ದಕ್ಕೋಸ್ಕರ ಅಲ್ಲ, 6000 ವರ್ಷಗಳ ಹಳೆಯದೊಂದು ಮಂತ್ರವನ್ನ ಇಲ್ಲಿ ನೀವು ಸೇರಿ ಹೇಳ್ತಾ ಇದ್ದೀವಲ್ಲ, ಅದು ಸುದಿನ ಅಂತ ಭಾವಿಸ್ಬೇಕು ನಾವು. ಸ್ವಾಮಿಗಳು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ತದೇ ಜತಿ ತನ್ನಿ ಜತಿ ದೂರೇ ತದ್ವಂತಿಕೆ ತದಂತರಸ್ಯ ಬಾಹ್ಯಸ್ಯ ತತು ಸರ್ವಸ್ಯಾಸ್ಯ ಬಾಹ್ಯತಃ.